ನಮ್ದೆ, ತಪ್ಪು ಯಾರ್ದು? ಕಳೆದ ಒಂದು ವಾರದಿಂದ ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಒಂದು ಕಡೆ RCB ಮ್ಯಾನೇಜ್ಮೆಂಟಾ, DNA ಸಂಸ್ಥೆನಾ ಅಥವಾ KSCನ ಸರ್ಕಾರನ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಆದರೆ 11 ಜೀವಗಳು ಈಗ ಹೋಗಿದ್ದಾವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಾಗೆ 11 ಜನರು ಈಗ ಜೀವ ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಈಗಾಗಲೇ DNA ಕಂಪನಿ ಸಲ್ಲಿಸಿದೆ. ಸ್ಟೇಡಿಯಂನಲ್ಲಿ ಈವೆಂಟ್ ಆಯೋಜಿಸಿದ್ದ DNA ಕಂಪನಿ ಈಗ ಕೋರ್ಟ್ ಮೆಟ್ಟಿಲೇರಿದೆ. DNA ಕಂಪನಿ ವಿರುದ್ಧ FIR ಅನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲಿಸಿದ್ರು. ಈ ಹಿನ್ನೆಲೆಯಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ DNA ಕಂಪನಿಯವರು. FIR ಅನ್ನ ರದ್ದು ಕೋರಿ ರಿಟ್ ಅರ್ಜಿಯನ್ನ DNA ಕಂಪನಿ ಸಲ್ಲಿಕೆ ಮಾಡಿದೆ. DNA ಕಂಪನಿ ವಿರುದ್ಧ ಆಲ್ರೆಡಿ FIR ಅನ್ನ ಪೊಲೀಸರು ದಾಖಲು ಮಾಡಿದ್ರು. ಇದರಲ್ಲಿ 3 ಸಂಸ್ಥೆಗಳು, ಅದ್ರ ಜೊತೆಗೆ ಸರ್ಕಾರ ಹೊಣೆಗಾರರು ಅಂತ ದೋಸ್ತಿ ನಾಯಕರು ಒಂದು ಕಡೆ ಹೇಳ್ತಾ ಇದ್ದಾರೆ. ಜೊತೆಗೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. RCB ಮ್ಯಾನೇಜ್ಮೆಂಟು, KSCA, DNA ಸಂಸ್ಥೆಯವರೇ ಇದಕ್ಕೆ ನೇರ ಕಾರಣ ಅಂತ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ. ಆದರೆ ದೋಸ್ತಿ ನಾಯಕರು, BJP ಮತ್ತು JDS ನಾಯಕರು ಈಗ ಇದಕ್ಕೆ ನೇರ ಕಾರಣ ಸರ್ಕಾರವೇ ಅಂತ ಹೇಳ್ತಾ ಇದೆ. ಪೊಲೀಸ್ನವರು ಕಾರ್ಯಕ್ರಮ ಮಾಡೋದು ಬೇಡ, ಸಿಬ್ಬಂದಿಗಳ ಕೊರತೆ ಇದೆ, ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೋಬೇಕು ಅಂತ ಒಂದು ಕಡೆ ಪೊಲೀಸ್ನವರೇ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಕೂಡ ಸರ್ಕಾರವೇ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದು ಅಂತ BJP JDS ನಾಯಕರು ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಡ್ತಾ ಇದ್ದಾರೆ. ಒಂದು ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಗ್ಯಾಪಲ್ಲೇ ಈಗ DNA ಸಂಸ್ಥೆ ಮೇಲೆ ಕೇಸ್ ದಾಖಲಾಗಿದೆ. ಸರ್ಕಾರದ ವಿರುದ್ಧವೇ ಹಲವು ಆರೋಪವನ್ನು DNA ಮಾಡಿದೆ. RCB ವಿಕ್ಟ್ರಿ ಪರೇಡ್ ನಡೆಸಲಿಕ್ಕೆ ಜೂನ್ 3ನೇ ತಾರೀಕು ಪತ್ರ ಬರೆದಿದ್ರು. ತೆರೆದ ಬಸ್ ಪರೇಡ್ಗೆ ಪೊಲೀಸ್ನವರು ಅನುಮತಿಯನ್ನು ನಿರಾಕರಿಸಿದ್ರು. ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧರಿಸಿತ್ತು. ವಿಧಾನಸೌಧದ ಮುಂದೆ ಸರ್ಕಾರವೇ ನಿರ್ಧರಿಸಲಿಕ್ಕೆ ಸಾಧ್ಯ. ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆ ಕೂಡ ನೀಡಿದ್ರು. ಖಾಸಗಿ ಸಂಸ್ಥೆಯವರು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ. ಸ್ಟೇಡಿಯಂ ಬಳಿ ಅಗತ್ಯ ಪೊಲೀಸ್ ಸಿಬ್ಬಂದಿ ಇರಲಿಲ್ಲ. ಆಗಿದ್ದಿದೆ ಸಮಸ್ಯೆಯಲ್ಲಿ DNA ಇಂದಲೇ 584 ಖಾಸಗಿ ಸಿಬ್ಬಂದಿಯನ್ನ ನೇಮಿಸಲಾಗಿತ್ತು. ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಕೊಳ್ಳಲಿಕ್ಕೆ ಬಂಧನಕ್ಕೆ ಆದೇಶಿಸಿದೆ. CM ಸೂಚನೆ ಮೇರೆಗೆ DNA 2 ಸಿಬ್ಬಂದಿ ಈಗ ಬಂಧನ ಆಗಿದ್ದಾರೆ. ಅದರಲ್ಲಿ ಸುನಿಲ್ ಮ್ಯಾಥ್ಯೂ, ಕಿರಣ್ ಸುಮಂತ್ ಆಲ್ರೆಡಿ ಈಗ ಬಂಧನ ಆಗಿದ್ದಾರೆ. ಅದ್ರ ಜೊತೆಗೆ RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವ್ರನ್ನೂ ಕೂಡ ಈಗ ಬಂಧಿಸಿದೆ. ಕೋರ್ಟು 14 ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ವಿಧಿಸಲಾಗಿದೆ. ಒಟ್ಟು 4 ಜನ ಅರೆಸ್ಟ್ ಆಗಿದ್ದಾರೆ. 4 ಜನರ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಒಂದಿಷ್ಟು ಆತಂಕದಲ್ಲಿ ಆರೋಪಿಗಳಿದ್ದಂತೆ ಕಾಣಿಸ್ತಾ ಇದೆ. ಈ ಗ್ಯಾಪಲ್ಲಿ RCB, KSCA ಜೊತೆಗೆ DNA ಈ 3 ಸಂಸ್ಥೆಯೇ ನೇರ ಹೊಣೆ ಅಂತ ಸರ್ಕಾರವು ಈಗ ಘಂಟಾಘೋಷವಾಗಿ ಹೇಳ್ತಾ ಇದೆ. ಇನ್ನೊಂದು ಕಡೆ RCBಯೇ ಬ್ಯಾನ್ ಆಗಬೇಕು, IPLಯೇ ಬ್ಯಾನ್ ಆಗಬೇಕು ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ವಿಸ್ಕಿ ಕಂಪನಿಯನ್ನ ಪ್ರಮೋಟ್ ಮಾಡ್ತಾ ಇದೆ ಸರ್ಕಾರ ಅಂತ BJPಯವರು ಟಾಂಗ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 3:30ಕ್ಕೆ ಒಂದು ಕಡೆಯಲ್ಲಿ ಗೇಟ್ ಓಪನ್ ಆಗ್ತದೆ. ಪೊಲೀಸ್ನವರು ಲಾಠಿ ಚಾರ್ಜ್ ನಡೆಸಿದ್ರಿಂದ ಕಾಲ್ ತುಳಿತ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ. ಮಧ್ಯಾಹ್ನ 3:30 ಗೇಟ್ ತೆರೆದ ಬಳಿಕವೂ ಕೂಡ ಅಭಿಮಾನಿಗಳ ದಟ್ಟಣೆ ಇತ್ತು. ಪೊಲೀಸ್ನವರು ಲಾಠಿ ಚಾರ್ಜ್ ನಡೆಸಿದ್ರಿಂದ ಕಾಲ್ ತುಳಿತ ಆಗಿದೆ. ವಿಧಾನಸೌಧ ಸ್ಟೇಡಿಯಂನ ಕಾರ್ಯಕ್ರಮದ ಪ್ಲಾನ್ ಸರ್ಕಾರದ್ದು. RCB ವಿಜಯೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಸರ್ಕಾರವೇ ಕರೆ ಕೊಟ್ಟಿದೆ. ಮುಖ್ಯ ಕಾರ್ಯದರ್ಶಿ ಚರ್ಚಿಸಿ ಕ್ಷಣದ ಪ್ಲಾನ್ ಅನ್ನು ರೂಪಿಸಿದ್ರು. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ರಿಂದಲೇ ಕಾಲ್ ತುಳಿತ ಆಗಿದೆ. ಅಂದರೆ ಒಂದೇ ದಿನ 2 ಕಾರ್ಯಕ್ರಮ, ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವದ ಕಾರ್ಯಕ್ರಮ. ಈ 2 ಕಾರ್ಯಕ್ರಮ ಒಟ್ಟಿಗೆ ಮಾಡಿದ್ರಿಂದ ಕ್ರೌಡ್ ಜಾಸ್ತಿ ಆಯಿತು. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದರು. ಯಾಕಂದರೆ ಒಂದು ನಿರೀಕ್ಷೆ ಇರಬೇಕಾಗಿತ್ತು ಸರ್ಕಾರಕ್ಕೆ, RCBಗೆ, DNಗೆ, KSCA ಸಂಸ್ಥೆಗೂ ಕೂಡ ಇರಬೇಕಾಗಿತ್ತು. ವಿರಾಟ್ ಕೊಹ್ಲಿಯನ್ನು ನೋಡಲಿಕ್ಕೆ, RCB ತಂಡದ ನಾಯಕ ರಜತ್ ಪಾಟಿದಾರ್ನ ನೋಡಲಿಕ್ಕೆ 100 ಜನ 200 ಜನ ಬರಲ್ಲ, 10-20 ಸಾವಿರ ಜನವೂ ಬರಲ್ಲ, ಲಕ್ಷ ಕೋಟಿ ಜನ ಬರ್ತಾರೆ. ಯಾಕಂದರೆ ದೇಶ ವಿದೇಶದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಮಿನಿಮಮ್ 3ರಿಂದ 5 ಲಕ್ಷ ಜನ ಬಂದಿದ್ರು ಅಂತ ಒಂದು ಅಂದಾಜಿದೆ. ಸರ್ಕಾರ ಒಂದು ಕಡೆ ತೇಪೆ ಹಾಕ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಒಂದು ಕಡೆ ಕಾಲ್ ತುಳಿತ ಪ್ರಕರಣ ಆಗಿ 1 ವಾರ ಆಯಿತು, ಇನ್ನೂ ಕೂಡ ಇದಕ್ಕೆ ಕಾರಣ ಯಾರು, ತಪ್ಪಿತಸ್ಥರು ಯಾರು ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸರ್ಕಾರವ, RCBನ, DNನ, KSCನ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಈಗ DNA ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ. ಈಗ DNA ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಂಗ ತನಿಖೆಯಲ್ಲಿದೆ. ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಏನಾಗ್ಬೋದು ಭವಿಷ್ಯ ಅಂತ ಅಜಯ್?
ಖಂಡಿತವಾಗ್ಲೂ ಸಚಿನ್, ಏನಂದ್ರೆ ಇಲ್ಲಿ ಯಾರು ಕೂಡ ಇಲ್ಲಿ ಸಾವಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ನಾವ್ ಯಾವ ರೀತಿಯಾಗಿ ಪಾರಾಗ್ಬೇಕು ಅನ್ನೋದು ಮಾತ್ರ ಇಲ್ಲಿ ಚಿಂತೆ ಮಾಡ್ತಾ ಇದಾರೆ. ಅದು RCB ಆಗಿರ್ಬೋದು ಅಥವಾ DNA ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು. ಯಾಕಂದ್ರೆ ಇಲ್ಲಿ ಸಾವಿನಲ್ಲೂ ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಂತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅವ್ರವ್ರು ಸೇಫ್ ಆಗೋದಕ್ಕೆ ಕಾನೂನಿನ ಮೊರೆ ಹೋಗ್ತಾನೆ ಇವರು ಹಾಕೊಳ್ತಾ ಇದ್ದಾರೆ. ಈಗ DNA ಕೂಡ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದೆ. ಆ ರಿಟ್ ಅರ್ಜಿಯಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದೆ. ಈ ಎಲ್ಲಾ ಅಂಶಗಳನ್ನ ಅವರು ಅವತ್ತಿನ ಒಂದ್ ರೀತಿ ಏನು ಮ್ಯಾನೇಜ್ ಮಾಡೋದಕ್ಕೆ ಬಳಸಿರೋ, ನಿಜಕ್ಕೂ ಕೂಡ ಇಂತ ಅನಾಹುತ ಆಗ್ತಾ ಇರ್ಲಿಲ್ಲೇನೋ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಕೂಡ ಕೆಲವೊಂದು ಅಂಶಗಳನ್ನ ಏನು ಕೋರಿ ಈಗ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಅದ್ರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ, ಪ್ರಮುಖವಾದಂತ ಅಂಶಗಳನ್ನ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಆ ಭಾರತ T20 ವಿಶ್ವಕಪ್ ಗೆದ್ದಾಗ ವಿಕ್ಟರಿ ಪರೇಡ್ ಕೂಡ ಮಾಡಿದ್ವಿ, ಅದು ಕೂಡ ನಾವೇ ಮಾಡಿದ್ವಿ. DNA ಆಯೋಜಿಸಿದ ಪರೇಡ್ ಅಲ್ಲಿ 3 ಲಕ್ಷ ಕೂಡ ಜನ ಹೆಚ್ಚು ಬಂದಿದ್ರು, ಆದ್ರೂ ಕೂಡ ಯಾವುದೇ ರೀತಿಯಾದಂತ ಅವಘಡ ಸಂಭವಿಸಿರ್ಲಿಲ್ಲ. ವಾಂಖೇಡೆ ಸ್ಟೇಡಿಯಂನ ಪ್ರೇಕ್ಷಕರ ಸಾಮರ್ಥ್ಯ 32,000 ಆಗಿದ್ರು ಕೂಡ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ RCB ವಿಕ್ಟರಿ ಪರೇಡ್ ನಡೆಸಲು ಅನುಮತಿ ಜೂನ್ 3ರಂದೇ ನಾವು ಪತ್ರವನ್ನ ಬರೆದಿದ್ವಿ. ತೆರೆದ ಪರೇಡ್ ಪೊಲೀಸ್ ಅನುಮತಿಯನ್ನು ನಿರಾಕರಿಸಿದ್ರು. ಸೊ ಹೀಗಾಗಿ ಇವೆಲ್ಲವೂ ಕೂಡ ಹೀಗೆ ಆಗೋದಕ್ಕೆ ಕಾರಣ ಆಯ್ತು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧನೇ ಅವರಲ್ಲಿ ರಿಟ್ ಅರ್ಜಿಯಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಈಗಾಗಲೇ ಬರೆದಿರುವಂತದ್ದು. ಇನ್ನು DNA ಇಂದಲೇ 584 ಖಾಸಗಿ ಸಿಬ್ಬಂದಿಗಳನ್ನ ನೇಮಿಸಿದ್ವಿ ನಾವು ಅನ್ನೋ ವಿಚಾರವನ್ನು ಕೂಡ ಅದರಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮತ್ತೆ 2,500 ಊಟವನ್ನ ತರಿಸಿದ್ವಿ ಆ ಪೊಲೀಸರಿಗೆ ಅಂತ ಹೇಳಿ. ಅದೇ 600 ಊಟ ಉಳ್ಕೊಂಡಿದ್ದಾರೆ, ಪೊಲೀಸರೇ ಇಲ್ಲಿ ಕಮ್ಮಿ ಬಂದಿದ್ದಾರೆ ಅಂತ ಹೇಳಿ ಪೊಲೀಸರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಎಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಇದಕ್ಕೂ ಕೂಡ ಅವ್ರ ಮೇಲೆ ಇವರು ಗೂಬೆ ಕೂರಿಸ್ತಾ ಇದಾರೆ ಹೊರತು ಇಲ್ಲಿ ಸಾವಿಗೆ ನ್ಯಾಯ ಕೊಡಿಸುವಂತವ್ರು ಯಾರು ಕೂಡ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ತಾವ್ ಯಾವ ರೀತಿಯಾಗಿ ಸೇಫ್ ಆಗೋದು, ನಾನ್ ಯಾವ ರೀತಿಯಾಗಿ ಅಲ್ಲಿಂದ ಜಾಸ್ತಿ ಬರೋದು ಅಂತಾನೆ ನೋಡ್ತಾ ಇದ್ದಾರೆ ಹೊರತು ಈ ರೀತಿಯಾದಂತಹ ಪ್ರಕರಣಕ್ಕೆ ಒಂದ್ ರೀತಿಯ ಅಂತ್ಯ ಇಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು ಸಚಿನ್. ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.